ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನಮ್ಮನ್ನು ವೀಕ್ಷಿಸುತ್ತಿರುವಂತೆ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿ ದೇವರ ವಾಕ್ಯನ ಕೇಳುವುದನ್ನು ನೆನೆಸಿ ಆ ದೇವರಿಗೆ ಘನತೆಯನ್ನು ಮಹಿಮೆಯನ್ನು ಸಲ್ಲಿಸೋನಾಗಿದ್ದೇನೆ. ನೀವು ತೋರಿಸುವಂಥ ಆಸಕ್ತಿಗಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನವೂ ಕೂಡ ದೇವರು ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡುವಂಥ ಕರ್ತನಾಗಿದ್ದಾನೆ. ಮುಂದಿರುವ ಸಮಯ ದೇವರು ನಮ್ಮೊಂದಿಗೆ ತನ್ನ ವಾಕ್ಯದ ಮೂಲಕ ಮಾತಾಡಲಿಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ. ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರತಿದಿನ ನೀವು ನಿಮ್ಮ ವಾಕ್ಯದ ಮೂಲಕ ನಮ್ಮೊಂದಿಗೆ ದೇವರೇ ಮಾತಾಡಿ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಧೈರ್ಯಪಡಿಸಿ ನಡೆಸುವ ಕರ್ತನಾಗಿರುವುದಕ್ಕಾಗಿ ಸ್ತೋತ್ರ. ಈ ದಿನವೂ ಕೂಡ ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿರಿ. ಯಾವ ವಿಷಯದ ಕುರಿತು ನೀವು ನಮ್ಮೊಂದಿಗೆ ಮಾತಾಡಲಿಕ್ಕೆ ಬಯಸ್ತಾ ಇದ್ದೀರೋ ಆ ವಿಷಯದ ಕುರಿತು ನೀವೇ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿ ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಮುಂದಿರುವ ಸಮಯ ದೇವರೇ, ನಿನ್ನ ಮಕ್ಕಳು ನಿನ್ನ ವಾಕ್ಯನ ಕೇಳುವಾಗ ಕೇಳಿ ಹಾಗೆ ಬಿಟ್ಟು ಬಿಡದೆ ಅದನ್ನು ಅನುಸರಿಸಿ ನಡೀಲಿಕ್ಕೆ ಬೇಕಾದ ಕೃಪೆ ಕೊಡು. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಮುಂದಿರುವ ಸಮಯ ನಾವು ಪ್ರಾರ್ಥನೆಯೊಂದಿಗೆ ಆ ದೇವರ ವಾಕ್ಯದ ಧ್ಯಾನವನ್ನು ಮಾಡುವವರಾಗಿರೋಣ. ಈ ದಿನದ ದೇವರ ವಾಕ್ಯದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ, ದೇವರ ವಾಕ್ಯಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸಬೇಕೆಂಬುದಾಗಿರುವಂಥ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡಿಕೊಳ್ಳೋಣ. ದೇವರ ವಾಕ್ಯನ ನಾವು ಕೇಳ್ತೇವೆ, ಅದಕ್ಕೆ ಹೇಗೆ ನಾವು ಪ್ರತಿಕ್ರಿಯೆ ಕೊಡಬೇಕು ಅನ್ನೋದ್ರ ಕುರಿತು ಈ ದಿನ ವಾಕ್ಯದ ಮೂಲಕ ಒಂದೊಂದಾಗಿ 7 ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಒಂದೊಂದಾಗಿ ನಾವು ಹೇಗೆಲ್ಲ ಆ ವಾಕ್ಯಕ್ಕೆ ಪ್ರತಿಕ್ರಿಯಿಸಬೇಕೆಂಬುದಾಗಿ ನಾವು ಧ್ಯಾನ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯದ ಅದರ 14ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. 8ನೇ ಅಧ್ಯಾಯದ 14ನೇ ವಚನ: ಸಮರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನವನ್ನು ಯೆರೂಸಲೇಮಿನಲ್ಲಿದ್ದ. ನೋಡಿ, ಸಮರ್ಯದವರು ದೇವರ ವಾಕ್ಯನ ಸ್ವೀಕರಿಸಿದರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಮೊದಲನೇದಾಗಿ ದೇವರ ವಾಕ್ಯಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸಬೇಕಂದ್ರೆ ಅದನ್ನು ಸ್ವೀಕರಿಸಬೇಕು. ದೇವರು ನಮ್ಮೊಂದಿಗೆ ಮಾತಾಡುವಾಗ, ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಒಡನಾಡುವಾಗ ನಾವು ಅದನ್ನು ಸ್ವೀಕರಿಸಬೇಕು. ಈ ವಾಕ್ಯ ನನಗಾಗಿಯೇ ದೇವರು ನನ್ನೊಂದಿಗೆ ಮಾತಾಡಿದ್ದಾರೆ ಎಂಬುದಾಗಿ ಆ ಸ್ವೀಕರಿಸುವಂಥ ಆ ಪ್ರತಿಕ್ರಿಯೆ ನಮ್ಮಲ್ಲಿ ಇರಬೇಕು. ದೇವರ ವಾಕ್ಯ ನಮ್ಮೊಂದಿಗೆ ಒಡನಾಡುವಾಗ ಅದಕ್ಕೆ ನಾವು ಒಂದು ಸ್ವೀಕರಣೆ, ಅದನ್ನು ಸ್ವೀಕರಿಸಬೇಕು. ಅದನ್ನು ಸ್ವೀಕರಿಸುವಾಗಲೇ ನಮ್ಮ ಜೀವಿತದಲ್ಲಿ ದೊಡ್ಡ ಬದಲಾವಣೆಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಒಂದನೇದಾಗಿ ದೇವರ ವಾಕ್ಯಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸಬೇಕಂದ್ರೆ ಸ್ವೀಕರಿಸಬೇಕು. ಎರಡನೇದಾಗಿ ಹೇಗೆ ನಾವು ದೇವರ ವಾಕ್ಯನ ಪ್ರತಿಕ್ರಿಯೆ ಮಾಡಬೇಕಂದ್ರೆ ಅದೇ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯದ 4ನೇ ವಚನವನ್ನು ಓದಿಕೊಳ್ಳೋದಾದರೆ, 4ನೇ ಅಧ್ಯಾಯದ 4ನೇ ವಚನ: ಆದರೆ ವಾಕ್ಯವನ್ನು ಕೇಳಿದವರಲ್ಲಿ ಅನೇಕರು ನಂಬಿದರು, ಗಂಡಸರ ಸಂಖ್ಯೆ ಸುಮಾರು 5,000 ತನಕ ಬೆಳೆಯಿತು. ವಾಕ್ಯವನ್ನು ಕೇಳಿದ ಅನೇಕರು ನಂಬಿದರು. ಎರಡನೇದಾಗಿ ನಾವು ದೇವರ ವಾಕ್ಯಕ್ಕೆ ಹೇಗೆ ಪ್ರತಿಕ್ರಿಯೆ ಮಾಡಬೇಕಂದ್ರೆ ನಂಬಬೇಕು. ದೇವರ ವಾಕ್ಯನ ನಂಬಬೇಕು. ದೇವರ ವಾಕ್ಯನ ನಾವು ನಂಬುವಾಗಲೇ ಅನೇಕ ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅನೇಕರು ದೇವರ ವಾಕ್ಯನ ನಂಬಲ್ಲ, ಅದಕ್ಕೆ ಬಿಡುಗಡೆಗಳನ್ನು, ಅದ್ಭುತಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಿಲ್ಲ. ನೀವು ದೇವರ ವಾಕ್ಯನ ನಂಬುವುದಾದರೆ ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಅದರದೇ ಆದಂಥ ಅದ್ಭುತವನ್ನು ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ದೇವರ ವಾಕ್ಯನ ನಾವು ನಂಬಬೇಕು. ದೇವರ ವಾಕ್ಯಕ್ಕೆ ನಾವು ತೋರಿಸುವಂಥ ಪ್ರತಿಕ್ರಿಯೆ ಅದಾಗಿದೆ. ದೇವರಿಂದ ಬರುವ ಮಾತನ್ನು ನಂಬುವಾಗ ನಾವು ಅನೇಕ ಅದ್ಭುತಗಳನ್ನು ನಡೆದದನ್ನು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಶತಾಧಿಪತಿ, ದೇವರೇ ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಸೌಖ್ಯವಾಗ್ತದೆ ಎಂಬುದಾಗಿ ನಂಬಿದನು, ಅದೇ ಪ್ರಕಾರ ಸೌಖ್ಯವಾಯಿತು. ನಾವು ದೇವರ ವಾಕ್ಯನ ನಂಬುವಾಗ ಅನೇಕ ಅದ್ಭುತಗಳನ್ನು ದೇವರು ನಮ್ಮ ಜೀವಿತದಲ್ಲೇ ಮಾಡ್ತಾನೆ. ಹಾಗಾದರೆ ಎರಡನೇದಾಗಿ ದೇವರ ವಾಕ್ಯಕ್ಕೆ ನಾವು ಹೇಗೆ ಪ್ರತಿಕ್ರಿಯೆ ಮಾಡಬೇಕಂದ್ರೆ ನಂಬಬೇಕು. ಮೂರನೇದಾಗಿ ನಾವು ನೋಡಿಕೊಳ್ಳೋಣ. ಮೂರನೇದಾಗಿ ನಾವು ಹೇಗೆ ಪ್ರತಿಕ್ರಿಯೆ ಮಾಡಬೇಕಂದ್ರೆ ಯೆಶಾಯನ ಪ್ರವಾದನೆ ಗ್ರಂಥ 66ನೇ ಅಧ್ಯಾಯ ಅದರ 2ನೇ ವಚನ. ಯೆಶಾಯ 66 ಅದರ 2ನೇ ವಚನ ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ. ಯೆಶಾಯ 66 ಅದರ 2ನೇ ವಚನ ನಾವು ಓದಿಕೊಳ್ಳೋಣ. ಹೌದು, ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನನ್ನೇ.
ಮೂರನೇದಾಗಿ ನಾವು ದೇವರ ವಾಕ್ಯಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕಂದ್ರೆ ಇಲ್ಲಿ ನಾವು ನೋಡ್ಬೋದು, ಎಂಥವನನ್ನು ನಾನು ಕಟಾಕ್ಷಿಸ್ತೇನೆ ಅಂದರೆ ನನ್ನ ಮಾತಿಗೆ ಭಯಪಡುವವನು ಆಗಿರುವವನನ್ನೇ. ನಾವು ದೇವರ ವಾಕ್ಯಕ್ಕೆ ಕೆಲವೊಂದು ಬಾರಿ ಭಯ ಪಡಬೇಕು. ದೇವರ ವಾಕ್ಯ ನಮ್ಮೊಂದಿಗೆ ಮಾತಾಡುವಾಗ ನಮ್ಮಲ್ಲಿ ಭಯ ಉಂಟಾಗಬೇಕು. ದೇವರು ಯಾಕೆಂದರೆ ನಮ್ಮೊಂದಿಗೆ ಮಾತಾಡುವಾಗ ಎಚ್ಚರಿಸ್ತಾರೆ, ನಮ್ಮನ್ನು ಗದರಿಸ್ತಾರೆ, ನಮ್ಮನ್ನು ಖಂಡಿಸ್ತಾರೆ. ದೇವರ ವಾಕ್ಯಕ್ಕೆ ಯಾವಾಗಲೂ, ದೇವರ ಮಾತಿಗೆ ಯಾವಾಗಲೂ ನಾವು ಭಯ ಪಡುವವರಾಗಿರಬೇಕು. ಅಂದರೆ ಅದರ ಅರ್ಥ ಭಯ ಅಂತ ಹೇಳುವಾಗ ನಮ್ಮನ್ನು ಶಿಕ್ಷಿಸ್ತಾನೆ ಎಂಬುದಾಗಿರುವಂಥ ಭಯ ಅಲ್ಲ. ದೇವರು ನಮ್ಮನ್ನು ಪ್ರೀತಿಸ್ತಾರಲ್ಲ, ಆತನ ಮಾತನ್ನು ನಾವು ಕೇಳಬೇಕಲ್ಲ, ಕೇಳದೆ ಹೋದರೆ ಆತನ ಮನಸ್ಸು ದುಃಖವಾಗ್ತದಲ್ಲ ಎಂಬುದಾಗಿ ಭಯ ನಮಗೆ ಉಂಟಾಗಬೇಕು. ಅನೇಕರು ದೇವರು ಶಿಕ್ಷಿಸ್ತಾರೆ ಎಂಬುದಾಗಿರುವಂಥ ಭಯ ಇದೆ, ಆದರೆ ದೇವರು ನಮ್ಮನ್ನು ಪ್ರೀತಿಸ್ತಾರಲ್ಲ, ಆತನಿಗೆ ವಿಧೇಯರಾಗಿ ನಡೆದುಕೊಳ್ಳದೆ ಹೋದರೆ ಆತನ ಮನಸ್ಸು ನನ್ನ ವಿಷಯದಲ್ಲಿ ದುಃಖಕ್ಕೊಳಗಾಗ್ತದಲ್ಲ, ನನ್ನ ವಿಷಯದಲ್ಲಿ ಆತನು ಬೇಸರವಾಗ್ತಾನಲ್ಲ ಎಂಬುದಾಗಿರುವಂಥ ಭಯ ನಮಗುಂಟಾಗಬೇಕು. ದೇವರ ವಾಕ್ಯಕ್ಕೆ ಮೂರನೇದಾಗಿ ನಾವು ತೋರಿಸಬೇಕಾದ ಪ್ರತಿಕ್ರಿಯೆ ಭಯ ಪಡುವವರಾಗಿರಬೇಕು. ಮೂರನೇದಾಗಿ ನಾವು ನೋಡ್ಬೋದು. ನಾಲ್ಕನೇದಾಗಿ ನೋಡುವುದಾದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 17ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ ಅದರ 17ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ. ಓದಿಕೊಳ್ಳೋಣ. 17ನೇ ವಚನ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಈ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ನಾವು ನೋಡ್ಬೋದು ಇಲ್ಲಿ ನಾಲ್ಕನೇದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಅದರ 10ನೇ ಅಧ್ಯಾಯದ 17ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. 17ನೇ ವಚನ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಆದರೂ ಅವರ ಕಿವಿಗೆ ಬೀಳಲಿಲ್ಲವೇನೋ ಎಂದು ಹೇಳುತ್ತೇನೆ, ಬಿದ್ದದ್ದು ನಿಶ್ಚಯ. ನಾವು ನೋಡ್ಬೋದು, ಕೇಳಬೇಕು, ದೇವರ ವಾಕ್ಯನ ಕೇಳಬೇಕು. ಅವರ ಕಿವಿಗೆ ಬೀಳಲಿಲ್ಲವೋ ಎಂಬುದಾಗಿ ಅಲ್ಲಿ ಹೇಳೋದನ್ನು ನಾವು ನೋಡ್ತೀವಿ. ದೇವರ ವಾಕ್ಯನ ಕೇಳುವಂಥವ್ರಾಗಿರ್ಬೇಕು. ನಾವು ಹೆಚ್ಚು ದೇವರ ವಾಕ್ಯನ ಕೇಳಬೇಕು. ದೇವರ ವಾಕ್ಯನ ನಾವು ಎಷ್ಟು ಮಾತ್ರ ಕೇಳ್ತೇವೋ ಅಷ್ಟು ಮಾತ್ರ ನಮ್ಮಲ್ಲಿ ಒಂದು ಬೆಳವಣಿಗೆಯನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ರೋಮ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ಬೋದು. ಮತ್ತೆ ಮುಂದುವರಿಸಿ ನಾವು ನೋಡೋದಾದರೆ ನಾಲ್ಕನೇದಾಗಿ ನಾವು ನೋಡಿದ್ದೇವೆ. ಐದನೇದಾಗಿ ನೋಡುವುದಾದರೆ ಕೀರ್ತನೆಗಳು 119 ಅದರ 165ನೇ ವಚನ. ಕೀರ್ತನೆಗಳು 169 165ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಅದು ಹೀಗೆ ಬರೆಯಲ್ಪಟ್ಟಿದೆ. 165. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಾಗಿರುತ್ತದೆ. ನಾವು ನೋಡ್ಬೋದು, ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ ಎಂಬುದಾಗಿ ಬರೆದಿರೋದನ್ನು ನಾವು ನೋಡ್ತೇವೆ. ನಾವು ನಾಲ್ಕನೇದಾಗಿ ಕೇಳುವುದರ ಕುರಿತು ಧ್ಯಾನ ಮಾಡಿದ್ದೇವೆ. ಐದನೇದಾಗಿ ದೇವರ ವಾಕ್ಯಕ್ಕೆ ನಾವು ಹೇಗೆ ಪ್ರತಿಕ್ರಿಯೆ ಮಾಡಬೇಕಂದ್ರೆ ಅದನ್ನು ಪ್ರೀತಿಸಬೇಕು. ದೇವರ ವಾಕ್ಯನ ನಾವು ಪ್ರೀತಿಸಿದ್ರೇನೆ ಆ ವಾಕ್ಯವನ್ನು ಮತ್ತಷ್ಟು ಕೇಳಲಿಕ್ಕೂ ಅದರಿಂದ ಒಂದು ಸಮಾಧಾನವನ್ನು ಹೊಂದಿಕೊಳ್ಳಿಕ್ಕೂ ನಮಗೆ ಸಾಧ್ಯವಾಗುವಂಥದ್ದು. ಪ್ರಿಯರೇ, ನೀವು ನೋಡ್ಬೋದು, ದೇವರ ವಾಕ್ಯನ ಎಷ್ಟು ಮಾತ್ರ ನೀವು ಪ್ರೀತಿಸ್ತೀರೋ ಅಷ್ಟು ಮಾತ್ರ ನಿಮ್ಮಲ್ಲಿ ಒಂದು ಸಮಾಧಾನ. ಸಾಧಾರಣವಾಗಿ ಅಲ್ಲ, ಅಲ್ಲಿ ಬರಹಗಾರನು ಕೀರ್ತನೆಯಲ್ಲಿ ಹೇಳ್ತಾ ಇದ್ದೇನೆ, ಸಂಪೂರ್ಣವಾದ ಸಮಾಧಾನ. ನಾವು ದೇವರ ವಾಕ್ಯನ, ದೇವರ ಮಾತುಗಳನ್ನು ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟು ಸಮಾಧಾನವನ್ನು ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ನಮ್ಮ ಪ್ರತಿಕ್ರಿಯೆ ದೇವರ ವಾಕ್ಯನ ಪ್ರೀತಿಸುವಂಥದ್ದಾಗಿರಬೇಕು. ಐದನೇದಾಗಿ ನಾವು ನೋಡ್ತೇವೆ, ಪ್ರೀತಿಸುವಂಥದ್ರ ಮೂಲಕ ದೇವರ ವಾಕ್ಯಕ್ಕೆ ನಾವು ನಮ್ಮ ಪ್ರತಿಕ್ರಿಯೆಯನ್ನು ತೋರಿಸ್ಬೇಕು. ಅದೇ ಮುಂದುವರಿಸಿ ನಾವು ನೋಡೋಣ. ಅದೇ 119ನೇ ಕೀರ್ತನೆ 129ನೇ ವಚನವನ್ನು ಓದಿಕೊಳ್ಳೋದಾದರೆ 129ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ನಿನ್ನ ಕಟ್ಟಳೆಗಳು ಮಹತ್ವವುಳ್ಳವುಗಳೇ, ಪೂರ್ಣ ಹೃದಯದಿಂದ ಅವುಗಳನ್ನು ಕೈಗೊಳ್ಳುತ್ತೇನೆ. ನಿನ್ನ ವಾಕ್ಯದ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು. ನಾವು ನೋಡ್ಬೋದು, ಪೂರ್ಣ ಹೃದಯದಿಂದ ಅವುಗಳನ್ನು ಕೈಗೊಳ್ಳುತ್ತೇನೆ. ಆರನೇದಾಗಿ ದೇವರ ವಾಕ್ಯಕ್ಕೆ ನಾವು ಹೇಗೆ ಪ್ರತಿಕ್ರಿಯೆ ಕೊಡಬೇಕಂದ್ರೆ ಅದನ್ನು ಕೈಗೊಳ್ಳಬೇಕು, ನಾವು ಅದನ್ನು ಅನುಸರಿಸಬೇಕು. ದೇವರು ನಿಮ್ಮೊಂದಿಗೆ ಮಾತಾಡುವಂಥ ವಿಷಯದ ಕುರಿತು ನೀವು ಯಾವಾಗಲೂ ಬರೀ ದೇವರು ಮಾತಾಡಿ ಬಿಡುವವರಲ್ಲ, ಅದನ್ನು ನೀವು ಅನುಸರಿಸಬೇಕೆಂಬುದಾಗಿ ಇಷ್ಟಪಡುವವರಾಗಿದ್ದಾರೆ. ದೇವರ ವಾಕ್ಯನ ನಾವು ಕೇಳಿದ ಅದೇ ಅನುಭವದಲ್ಲಿ ಹೇಗೆ ನಾವು ದೇವರ ವಾಕ್ಯನ ಕೇಳ್ತೇವೋ ಅದೇ ಪ್ರಕಾರ ಅದನ್ನು ನಾವು ಅನುಸರಣೆ ಮಾಡಲಿಕ್ಕೂ ನಮ್ಮ ಜೀವಿತವನ್ನು ನಾವು ಒಪ್ಪಿಸಿಕೊಡ್ಬೇಕು. ಅನೇಕರು ಈ ದಿನಗಳಲ್ಲಿ ದೇವರ ವಾಕ್ಯನ ಕೇಳ್ತಾರೆ. ಕೇಳುವಾಗ ಅವ್ರಿಗೆ ಇಷ್ಟವಾದ ವಾಕ್ಯಗಳಾದರೆ ತುಂಬ ಇಷ್ಟವಾಗಿ ಕೇಳ್ತಾರೆ, ಆದರೆ
ಅದನ್ನು ಅನುಸರಿಸಲ್ಲ. ಅನುಸರಣೆ ಅನ್ನೋದು ನಮ್ಮ ಜೀವಿತದಲ್ಲಿ ತುಂಬ ಮುಖ್ಯ. ದೇವರ ವಾಕ್ಯನ ಕೇಳಿದೋ ಪಾದಿಯಲ್ಲಿ ದೇವರು ನಮ್ಮೊಂದಿಗೆ ಮಾತಾಡಿದ ರೀತಿಯಲ್ಲಿ ನಾವೇನು ಮಾಡಬೇಕು, ಅದನ್ನು ಅನುಸರಿಸಬೇಕು. ದೇವರು ವಿಧ ವಿಧವಾಗಿ ನಮ್ಮೊಂದಿಗೆ ಮಾತಾಡ್ತಾರೆ. ನಮ್ಮ ಆಶೀರ್ವಾದ ಕುರಿತು ಮಾತಾಡ್ತಾರೆ, ನಮ್ಮ ಪಾಪದ ಕುರಿತು ಮಾತಾಡ್ತಾರೆ, ನಮ್ಮ ಬಿಡುಗಡೆಯ ಕುರಿತು ಮಾತಾಡ್ತಾರೆ, ನಮ್ಮನ್ನು ಎಲ್ಲಿಂದ ಹೊರ ತರಬೇಕು ಅಲ್ಲಿಂದ ಹೊರ ಬರಲಿಕ್ಕಾಗಿ ಮಾತಾಡ್ತಾರೆ. ನಮ್ಮ ಕುರಿತು ಅನೇಕ ವಿಧದಲ್ಲಿ ದೇವರು ಮಾತಾಡ್ತಾರೆ. ಯಾವಾಗಲೂ ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿರುವಂಥ ಮಾತುಗಳೇ ದೇವರು ಮಾತಾಡಲ್ಲ. ನಿನ್ನನ್ನು ಎಚ್ಚರಿಸ್ತಾರೆ, ನಿನ್ನ ಪಾಪವನ್ನು ಗದರಿಸ್ತಾರೆ, ನಿನ್ನ ಪಾಪದನ್ನು ಬಿಟ್ಟು ಮನ ತಿರುಗು ಎಂಬುದಾಗಿ ನಿನ್ನೊಂದಿಗೆ ಮಾತಾಡ್ತಾರೆ. ಅನೇಕ ವಿಧದಲ್ಲಿ ದೇವರು ನಮ್ಮನ್ನು ಮಾತಾಡಿ ಎಚ್ಚರಿಸುವವರಾಗಿರ್ತಾರೆ. ಹಾಗಾದರೆ ಆರನೇದಾಗಿ ದೇವರ ವಾಕ್ಯಕ್ಕೆ ನಾವು ಹೇಗೆ ಪ್ರತಿಕ್ರಿಯೆ ಮಾಡಬೇಕಂದ್ರೆ ಅದನ್ನು ಕೈಗೊಳ್ಳಬೇಕು. ದೇವರ ವಾಕ್ಯವನ್ನು ಕೈಗೊಂಡು ಅದನ್ನು ನಡಿಬೇಕು. ದೇವರ ವಾಕ್ಯನ ಕೈಗೊಂಡು ನಡೆಯುವುದಾದರೆ ನಾವು ಧನ್ಯರಾಗಿ ಮಾರ್ಪಡ್ತೇವೆ. ಹಲ್ಲೆಲೂಯಾ. ದೇವರು ಅದರ ಮೂಲಕ ಅನೇಕ ವಿಷಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಏಳನೇದಾಗಿ ನಾವು ನೋಡೋಣ, ಅದೇ ಕೀರ್ತನೆ 119 ವಚನವನ್ನು ಓದಿಕೊಳ್ಳುವುದಾದರೆ ಹೀಗೆ ಬರೆಯಲ್ಪಟ್ಟಿದೆ, ನಿನ್ನ ಕಟ್ಟಳೆಗಳು ನನ್ನ ಧ್ಯಾನವಾಗಿರುವುದರಿಂದ ನನ್ನ ಉಪಾಧ್ಯಾನಕ್ಕಿಂತ ಜ್ಞಾನಿಯಾಗಿದ್ದೇನೆ. ನಾವು ನೋಡ್ಬೋದು, ನಿನ್ನ ಕಟ್ಟಳೆಗಳು ನನ್ನ ಧ್ಯಾನವಾಗಿರುವುದರಿಂದ. ಏಳನೇದಾಗಿ ದೇವರ ವಾಕ್ಯನ ನಾವು ಧ್ಯಾನ ಮಾಡಬೇಕು. ಏಳನೇದಾಗಿ ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಹೇಗಿರ್ಬೇಕಂದ್ರೆ ಧ್ಯಾನ ಮಾಡಬೇಕು. ನೋಡ್ರಿ, ದೇವರ ವಾಕ್ಯನ ನೀವು ಓದಲಿಕ್ಕೆ ಬಯಸುವಾಗ ಅಥವಾ ಓದಲಿಕ್ಕೆ ಮನಸ್ಸು ಮಾಡುವಾಗ, ಓದ್ಲಿಕ್ಕೆ ಪ್ರಾರಂಭ ಮಾಡುವಾಗ ಬರೀ ಓದೋದನ್ನು ಓದಿ ಬಿಡಬಾರ್ದು, ಧ್ಯಾನ ಮಾಡಬೇಕು. ಕೆಲವೊಂದು ಬಾರಿ ಏನು ಮಿಸ್ಟೇಕ್ ಆಗ್ತದೆ ಅಂದರೆ ಒಂದೇ ಒಂದು ವಚನ ಓದ್ಬಿಡ್ತೀವಿ, ಇದು ನನ್ನ ಕುರಿತು ಏನು ಹೇಳ್ತದೆ ಅನ್ನೋದ್ರ ಕುರಿತು ನಾವೇನು ಮಾಡ್ತೀವಿ ಅಂದರೆ ಚಿಂತಿಸ್ತಾ ಇರ್ತೀವಿ. ಆಮೇಲೆ ನೋಡ್ಬೋದು, ಒಂದೇ ವಚನವನ್ನು ನಾವು ಹಾಗೆ ವಾಕ್ಯವನ್ನು ಓದಿದ ನಂತರವಾಗಿ ಅದನ್ನು ಧ್ಯಾನ ಮಾಡುವವರಾಗಿರಬೇಕು. ಏಳನೇದಾಗಿ ನಮ್ಮ ವಾಕ್ಯಕ್ಕೆ ಪ್ರತಿಕ್ರಿಯೆ, ನಾವು ಓದುವಂಥ ವಾಕ್ಯಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸಬೇಕಂದ್ರೆ ಅದನ್ನು ಧ್ಯಾನ ಮಾಡುವುದ್ರ ಮೂಲಕ. ಅನೇಕ ಬಾರಿ ಒಂದೇ ವಚನ ಓದ್ಬಿಟ್ಟು ನಾವು ಒಂದೇ ಅದು ಏನು ಹೇಳಿದ್ವಿ ಅದನ್ನು ಮಾತ್ರ ನನ್ನನ್ನು ದೇವರ ಕುರಿತು ಮಾತಾಡ್ತಾ ಇದ್ದಾರೆ ಎಂಬುದಾಗಿ ನಾವು ಡಿಸೈಡ್ ಮಾಡಿಕೊಳ್ಳಿಕ್ಕಾಗಲ್ಲ. ಅಂದರೆ ಕೆಲವೊಂದು ಬಾರಿ ನಾವು ಧ್ಯಾನ ಮಾಡುವಾಗ ಅದರ ಕುರಿತು ದೇವರು ನಮಗೆ ವಿಶಾಲವಾದ ಆಲೋಚನೆಗಳನ್ನು ಕೊಡ್ತಾರೆ. ಏನಕ್ಕಾಗಿ ಅಲ್ಲಿ ಬರೆಯಲ್ಪಟ್ಟಿದೆ, ಯಾವುದ್ರ ಕುರಿತು ಮಾತಾಡ್ತಾ ಇದೆ, ಯಾರ ಕುರಿತು ಮಾತಾಡ್ತಾ ಇದೆ, ಇದ್ರ ಮೂಲಕ ನನಗೆ ಯಾವ ದೇವರ ಆಲೋಚನೆಯನ್ನು ಕೊಡ್ತಾ ಇದ್ದಾರೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅಲ್ಲದೆ ಹೋದರೆ ಒಂದೇ ಒಂದು ವಚನ ಓದ್ಬಿಟ್ಟು ಅಯ್ಯೋ ದೇವರೇ ಎಂಬುದಾಗಿ ನಾವು ಏನು ಮಾಡ್ತೇವೆ, ಅನೇಕ ಬಾರಿ ನಿರಾಶೆ ಪಡ್ತೇವೆ. ಆದರೆ ನಾವು ವಾಕ್ಯಕ್ಕೆ ನಾವು ಏಳನೇದಾಗಿ ಹೇಗೆ ಪ್ರತಿಕ್ರಿಯೆ ಮಾಡಬೇಕಂದ್ರೆ ಧ್ಯಾನ ಮಾಡುವುದ್ರ ಮೂಲಕ ಧ್ಯಾನ ಮಾಡಬೇಕು. ದೇವರ ವಾಕ್ಯನ ಓದಿದ ಹಾಗೆ ಧ್ಯಾನ ಮಾಡಬೇಕು. ಹಾಗಾದರೆ ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದ್ರ ಕುರಿತು ನಾವು ಧ್ಯಾನ ಮಾಡುವಾಗ 7 ವಿಷಯಗಳನ್ನು ನಾನು ನಿಮ್ಮ ಮುಂದಿಗೆ ಹಂಚಿಕೊಂಡಿದ್ದೇನೆ. ಒಂದನೇದಾಗಿ ದೇವರ ವಾಕ್ಯನ ನಾವು ಸ್ವೀಕರಿಸಬೇಕು. ಸಮರ್ಯದವರು ಹೇಗೆ ದೇವರ ವಾಕ್ಯನ ಸ್ವೀಕರಿಸಿದ್ರೋ ಹಾಗೆ ದೇವರ ವಾಕ್ಯನ ನಾವು ಸ್ವೀಕರಿಸುವವರಾಗಿರ್ಬೇಕು. ಎರಡನೇದಾಗಿ ದೇವರ ವಾಕ್ಯನ ನಾವು ನಂಬಬೇಕು. ದೇವರ ವಾಕ್ಯನ ನಂಬುವವರಾಗಿರ್ಬೇಕು. ದೇವರ ವಾಕ್ಯನ ನಾವು ನಂಬಿದ್ರೆ ಅನೇಕ ಅದ್ಭುತಗಳನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಮೂರನೇದಾಗಿ ನಾವು ನೋಡ್ಬೋದು, ದೇವರ ವಾಕ್ಯನ ಭಯಭಕ್ತಿಯಿಂದ ನಾವು ನಮ್ಮ ಜೀವಿತದಲ್ಲಿ ಕಾಣಬೇಕು. ದೇವರ ಮಾತನ್ನ ನಾವು ಯಾವತ್ತೂ ತಿರಸ್ಕರಿಸಬಾರ್ದು, ಅಲಕ್ಷ್ಯವಾಗಿ ಕಾಣಬಾರ್ದು. ಅದನ್ನ ಭಯಭಕ್ತಿಯಿಂದ ನಾವು ಕಾಣುವವರಾಗಿರ್ಬೇಕು. ಮತ್ತೆ ದೇವರ ವಾಕ್ಯನ ಯಾವಾಗಲೂ ಕೇಳುವವರಾಗಿರ್ಬೇಕು. ದೇವರ ವಾಕ್ಯ ಕೇಳುವಾಗಲೇ ಅನೇಕ ಅದ್ಭುತಗಳನ್ನು, ಬಿಡುಗಡೆಗಳನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಪ್ರಿಯರೇ. ಮತ್ತು ದೇವರ ವಾಕ್ಯನ ಪ್ರೀತಿಸಬೇಕು. ಆರನೇದಾಗಿ ದೇವರ ವಾಕ್ಯನ ಕೈಗೊಂಡು ನಡಿಬೇಕು. ಏಳನೇದಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವವರಾಗಿರ್ಬೇಕು. ಹಾಗಾದರೆ ಈ ವಿಷಯನ ನೀವು ಈ ಸಮಯ ಕೇಳಿದ್ದೀರಾ, ನಿಮ್ಮನ್ನು ನೀವು ಒಪ್ಪಿಸಿಕೊಡಿ. ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದ್ರ ಕುರಿತು ನಾವು ಮಾತಾಡುವಾಗ 7 ವಿಷಯಗಳನ್ನು ಕಲಿತುಕೊಂಡಿದ್ದೇವೆ. ಈ ಕಲಿತಿರುವಂಥ ವಿಷಯನ ನಮ್ಮ ಜೀವಿತದಲ್ಲಿ ಅನುಸರಿಸಿ ನಡೀಲಿಕ್ಕೆ ದೇವರು ಕೃಪೆ ಕೊಡಲಿ ಎಂಬುದಾಗಿ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ದೇವರೇ, ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ದೇವರೇ ಮಾತಾಡಿದ ವಿಷಯಗಳನ್ನು ದೇವರೇ ನಾವು ಅನುಸರಿಸಿ ನಡೀಲಿಕ್ಕೆ ಬೇಕಾದ ಕೃಪೆ ಕೊಡು ಸ್ವಾಮಿ. ನಿನ್ನ ವಾಕ್ಯಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕೆಂಬುದಾಗಿರುವಂಥ ವಿಷಯದ ಕುರಿತು ನಾವು ಮಾತಾಡುವಾಗ ದೇವರೇ, ನೀವು ನಮ್ಮೊಂದಿಗೆ ಮಾತಾಡಿದ್ದೀರಿ ಸ್ವಾಮಿ. ದೇವರೇ, ಸ್ವೀಕರಿಸಬೇಕು. ದೇವರೇ ಸ್ತೋತ್ರ ಅಪ್ಪ, ಅದನ್ನು ಅನುಸರಿಸಬೇಕು, ಕೈಗೊಂಡು ನಡೆಯಬೇಕು, ಧ್ಯಾನ ಮಾಡಬೇಕು, ಭಯಪಡಬೇಕೆಂಬುದಾಗಿ ನಾವೆಲ್ಲ ವಿಷಯಗಳನ್ನು ಕರ್ತನೆ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯಲಿಕ್ಕೆ ದೇವರೇ ಕೃಪೆ ಕೊಡು. ನಿನ್ನ ಮಕ್ಕಳಿಗೆ ಸಹಾಯ ಮಾಡು. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರು ತಾನೇ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.
ನೀವು ಕೇಳಿದಾಗ ಅನೇಕರು ಈ ವಾಕ್ಯನ ಕೇಳಲಿಕ್ಕಾಗಿ ಅನೇಕರಿಗೆ ಕಳಿಸಿಕೊಡಿರಿ. ಅವರು ಕೂಡ ವಾಕ್ಯವನ್ನು ಕೇಳಿ ದೇವರಿಂದ ಆಶೀರ್ವಾದವನ್ನು ಬಲವನ್ನು ಹೊಂದಿಕೊಳ್ಳಲಿ. ಹಾಗೆ ನಮ್ಮ ಪ್ರತಿದಿನದ ಪ್ರಾರ್ಥನೆಗಳಿಗೆ ನೀವು ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕಿಸಬಹುದು. ಅಲ್ಲದೆ ಹೋದರೆ ನಮಗೆ ವಾಟ್ಸಪ್ ಗ್ರೂಪ್ಗಳಿದೆ, ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ಅದರ ಲಿಂಕ್ ಕೆಳಗಡೆ ಕೊಟ್ಟಿದ್ದೇವೆ. ಅದರ ಮೂಲಕ ನಿಮಗೆ ನಮ್ಮ ಪ್ರತಿದಿನ ನಡೆಯುವಂಥ ಗೂಗಲ್ ಮೀಟಿನ ಲಿಂಕ್ ದೊರೆಯುವಂಥದ್ದಾಗಿರ್ತದೆ. ಪ್ರತಿದಿನ ಸಂಜೆ 7:30ಯಿಂದ 8:45 ರಾತ್ರಿ ಮಧ್ಯರಾತ್ರಿ 3 ಗಂಟೆಯಿಂದ 4:30 ಗಂಟೆ ಇರುವಂಥ ಪ್ರಾರ್ಥನೆ, ಹಾಗೆ ಮಂಗಳವಾರ ದಿನ ಕುಟುಂಬಕ್ಕೋಸ್ಕರ ಇರುವ ಪ್ರಾರ್ಥನೆ, ಹೀಗೆ ಎಲ್ಲ ಆನ್ಲೈನ್ ಪ್ರಾರ್ಥನೆಗಳಲ್ಲಿ ನೀವು ಜಾಯ್ನ್ ಆಗ್ಬೋದು. ಹಾಗೆ ನಮ್ಮ ಪ್ರತಿ ತಿಂಗಳು ನಡೆಯುವಂಥ ಬಿಡುಗಡೆ ಕೂಟಕ್ಕೆ ನೀವು ಜಾಯ್ನ್ ಆಗಬೇಕಾದಲ್ಲಿ ನಮ್ಮ ನಂಬರ್ಗೆ ನೀವು ಸಂಪರ್ಕಿಸಬಹುದು. ಪ್ರತಿ ತಿಂಗಳು 30ನೇ ತಾರೀಕು, ಆದರೆ ಈ ಆಗಸ್ಟ್ ತಿಂಗಳು ಮಾತ್ರ 31ನೇ ತಾರೀಕು ನಾವು ಬಿಡುಗಡೆ ಕೂಟವನ್ನು ಇಟ್ಟುಕೊಂಡಿದ್ದೇವೆ. ಮುಖ್ಯವಾಗಿ ಮಕ್ಕಳಿಲ್ಲದವರಿಗಾಗಿ, ಮದುವೆ ಆಗದವರಿಗಾಗಿ, ಸಾಲದಲ್ಲಿ, ರೋಗದಲ್ಲಿ, ಇನ್ನಿತರ ಕುಟುಂಬ ಸಮಸ್ಯೆಗಳಲ್ಲಿ ಬಾಧೆಗೊಳಗಾಗಿರುವ ಅನೇಕರನ್ನ ದೇವರಲ್ಲಿ ಬಿಡುಗಡೆಗೋಸ್ಕರ ಕೇಳಿಕೊಳ್ಳುವಂಥ ಒಂದು ಕೂಟವಾಗಿದೆ. ಅನೇಕರನ್ನ ದೇವರು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಅನೇಕರ ವಿಷಯದಲ್ಲಿ ದೇವರು ಅದ್ಭುತ ಮಾಡಿದ್ದಾರೆ. ಮಕ್ಕಳಿಲ್ಲದವರಿಗೆ ದೇವರು ಗರ್ಭಫಲವನ್ನು ಕೊಟ್ಟಿದ್ದಾರೆ. ಅವರೆಲ್ಲರ ಸಾಕ್ಷಿಯನ್ನು ಕೇಳುವಾಗ ನಿಮಗೆ ಮತ್ತಷ್ಟು ದೇವರ ಮೇಲೆ ನಂಬಿಕೆ ಇಟ್ಟು, ದೇವರ ಮೇಲೆ ಭರವಸೆ ಇಟ್ಟು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ. ಬಿಡುಗಡೆ ಕೂಟಕ್ಕೆ ನೀವು ಭಾಗಿಯಾಗಬೇಕಾದಲ್ಲಿ ಮುಂಚಿತವಾಗಿ ನೀವು ನಮ್ಮನ್ನು ಸಂಪರ್ಕಿಸೋದಾದರೆ ನಮಗೆ ನಿಮ್ಮ ಅಡ್ರೆಸ್ ಮತ್ತು ನಮ್ಮ ಅಡ್ರೆಸ್ ಎಲ್ಲಿ ನಡೀತದೆ ಅನ್ನೋದ್ರು ಕೂಡ ನಾವು ನಿಮಗೆ ತಿಳಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರತಿದಿನ ಹೀಗೆ ದೇವರ ವಾಕ್ಯನ ಕೇಳಿರಿ, ದೇವರಿಂದ ಬಲವನ್ನು, ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಆಮೇನ್.